ನಮಸ್ಕಾರ ಎಲ್ಲರಿಗೂ. ಇವತ್ತು ಬಿಗ್ ಸೈಜ್ ಟಾಪ್ ಕಟಿಂಗ್ ತೋರಿಸ್ತೀನಿ. ಟಾಪ್ ನಾರ್ಮಲ್ ಟಾಪ್ ಏನ್ ಕಟಿಂಗ್ ಮಾಡ್ತೀವಲ್ಲ ಅದೇ ಟೈಪ್ ಆಗಿ ಕಟ್ ಮಾಡೋದು. ಬಟ್ ಸ್ವಲ್ಪ ಮಿಸ್ಟೇಕ್ ಇರುತ್ತೆ. ಅದೇ ಮಿಸ್ಟೇಕ್ ನಾವು ತೆಗಿಬೇಕು. ಮಿಸ್ಟೇಕ್ ತೆಗೆದು ಕರೆಕ್ಟ್ ಆಗಿ ಕಟಿಂಗ್ ಮಾಡ್ಕೋಬೇಕು, ಸ್ಟಿಚಿಂಗ್ ಮಾಡಬೇಕು. ಅದರೊಳಗೆ 2 ಪಾಯಿಂಟ್ಸ್ ಅದಾವ. ಒಂದೇದ್ದು ಜಸ್ಟ್ ಸೈಜ್ ದೊಡ್ಡದಿರ್ತದೆ, ಅದನ್ನ ನೋಡ್ಕೊಂಡು ಕಟಿಂಗ್ ಮಾಡಬೇಕು. ಇನ್ನೊಂದು ಏನೈತಲ್ಲ, ಇಲ್ಲಿ ವಿನ್ಸ್ ಸ್ವಲ್ಪ ಉಬ್ರ ಇರುತ್ತಲ್ಲ, ಅದೇ ಕಾರಣಕ್ಕೆ ಪಾರ್ಕಿಂಗ್ ಆಗಿ ತೋರಿಸ್ತೀನಿ. ನಾರ್ಮಲ್ ಟಾಪಿಗೆ ಹೆಂಗ್ ಮಾಡ್ತೀವಿ, ಮತ್ತೆ ಬಿಗ್ ಸೈಜ್ 40 ಇಂಚ್ ಚೆಸ್ಟ್ ಬರ್ತಲ್ಲ ಅದಕ್ಕೆ ಎಷ್ಟು ಮಾಡಬೇಕು ಅದನ್ನ ನೋಡ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗೆ ಚಾನಲ್ ಶೇರ್ ಮಾಡ್ರಿ. ಬರೀ ನಾರ್ಮಲ್ ಟಾಪಿಗೆ ಈ ತರ ಮಾರ್ಕಿಂಗ್ ಹಾಕ್ತೀವಿ. ಈ ತರ ಹಾಕ್ತೀವಿ, ಇಲ್ಲ ಈ ತರ ಹಾಕ್ತೀವಿ. ಸೇಮ್ ಬರುತ್ತೆ, ಅದೇನು ಜಾಸ್ತಿ ಡಿಫ್ರೆನ್ಸ್ ಬರಲ್ಲ. ಈ ತರ ಹಾಕ್ತೀವಿ ನಾರ್ಮಲ್ ಟಾಪಿಗೆ. ಅಂದ್ರೆ ಅದು 30 35 ತನ. 35 ಆದ್ಮೇಲೆ ಯಾವ ತರ ಮಾರ್ಕ್ ಹಾಕ್ಬೇಕಂದ್ರೆ, ಇದು ಹಿಂಗ ಹಾಕ್ತಿದ್ವಲ್ಲ, ಈಗ ಈ ತರ ಹಾಕ್ಬಾರ್ದು. ಇದು ಉಲ್ಟಾ ಇಟ್ಕೊಂಡು ಈ ತರ ಮಾರ್ಕಿಂಗ್ ಹಾಕ್ಬೇಕು. ನೋಡಿ, ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಈ ತರ ರೌಂಡ್ ಒಂದು ಅರ್ಧ ಪಾವ್ ಇಂಚ್ ಡಿಫ್ರೆನ್ಸ್ ಬರುತ್ತೆ. ಇದೇ ತರ ಮಾರ್ಕಿಂಗ್ ಹಾಕೋಬೇಕು. ಸ್ಟಿಚ್ ಕೂಡ ಹಿಂಗ ಬರಬೇಕು. ಈ ಸೇಪ್ ಏನಿರುತ್ತಲ್ಲ ಅದೇ ಏನೈತಿ ಇಲ್ಲಿ ಕವರ್ ಆಗುತ್ತೆ, ಇಲ್ಲೇ ಮತ್ತೆ ಚೆಸ್ಟಿಗೆ. ಇಲ್ಲೂ ಕೂಡ ಸೇಮ್, ಇಲ್ಲೂ ಕೂಡ ಫ್ಯಾಟ್ ಇರ್ತಾರಲ್ಲ, ಅದೇ ಕಾರಣಕ್ಕೆ ಈ ತರ ಇಟ್ಕೊಂಡು ಈ ತರ ಮಾರ್ಕಿಂಗ್ ಹಾಕೋಬೇಕು. ಅಂದ್ರೆ ಟಾಪ್ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಕಾಣುತ್ತೆ. ನೋಡ್ರಿ, ಒಮ್ಮೆ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಇಷ್ಟೇ ಡಿಫ್ರೆನ್ಸ್ ಇರೋದು, ಮತ್ತೇನು ಡಿಫ್ರೆನ್ಸ್ ಇರಲ್ಲ. ಇದು ಸ್ಕೇಲ್ ಏನಿರುತ್ತಲ್ಲ, 30 ಇದ್ರೆ ಈ ತರ ಹಾಕೋಬೇಕು, 40 ಇದ್ರೆ ಇದು ಈ ತರ ಉಲ್ಟಾ ಇಟ್ಕೊಂಡು ಈ ತರ ಮಾರ್ಕಿಂಗ್ ಹಾಕೋಬೇಕು. ಅಂದ್ರೆ ಇದಕ್ಕೆ ಒಂದು ಪಾವ್ ಇಂಚರ ಡಿಫ್ರೆನ್ಸ್ ಬರತೈತಿ. ಅದು ಬಂದ್ರೆ ಏನೈತಲ್ಲ 40 ಇಂಚ್ ಚೆಸ್ಟಿಗೆ ಕರೆಕ್ಟ್ ಆಗಿ ಟಾಪ್ ಕುದ್ರೋದು. ವಿಡಿಯೋ ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ. 40 ಇಂಚ್ ಚೆಸ್ಟ್ ಮತ್ತೆ 35 ಮೇಲೆ ಯಾವುದೇ ಟಾಪ್ ಇರ್ಲಿ ಇದೇ ತರ ಮಾರ್ಕಿಂಗ್ ಹಾಕೋರಿ. ಇದೇ ತರ ಮಾರ್ಕಿಂಗ್ ಹಾಕೊಂಡು ಕಟಿಂಗ್ ಮಾಡ್ರಿ, ಸ್ಟಿಚಿಂಗ್ ಮಾಡ್ರಿ. ಹಂಗ ಏನೈತಿ, ನೀವು ಕಲೀರಿ, ಮತ್ತೊಬ್ಬರಿಗೂ ಕಲಿಸ್ರಿ. ಥ್ಯಾಂಕ್ ಯು.